ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯ ಅಂಶಗಳು. ಡಿಸಿ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರ, ಸದನಕ್ಕಿಂತ ದೊಡ್ಡವರ. ಡಿಸಿ ವಿರುದ್ಧ ಎಫ್ಐಆರ್ ದಾಖಲು ಮಾಡದಿದ್ದರೆ ಕಾನೂನು ಹೋರಾಟ ನಡೆಸುತ್ತೇನೆ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದ ಆಧಾರ್ ಕೇಂದ್ರದಲ್ಲಿ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ. ಆರೋಪಿ ವಿರುದ್ಧ ಕೇಸು ದಾಖಲಿಸುವಂತೆ ಸೂಚನೆ ನೀಡಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ಜಿಲ್ಲಾಧಿಕಾರಿ. ಮತ್ತು ಎಲ್ಲ ಧರ್ಮೀಯರು ಸೇರಿ ಕಾನೂನು ಸುವ್ಯವಸ್ಥೆಗೆ ಹಾಗೂ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಆಚರಿಸಬೇಕು. ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಹೇಳಿಕೆ. ವಾರ್ತೆಗಳ ವಿವರ. ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಸ್ಥಗಿತಗೊಳಿಸಿದ್ದ ಗಣಿಗಾರಿಕೆಯನ್ನು ಈಗಿನ ಜಿಲ್ಲಾಧಿಕಾರಿ ಜಂಟಿ ಸರ್ವೆ ಆಗುವವರೆಗೂ ಗಣಿಗಾರಿಕೆ ಮಾಡಬಹುದು ಎಂದು ಅನುಮತಿ ನೀಡಿದ್ದಾರೆ ಎಂದು ಮಾಜಿ ಸಚಿವ ಎ ಮಂಜು ಆರೋಪಿಸಿದರು. ಸುದ್ದಿಗೋಷ್ಠಿ ಮಾತನಾಡಿದ ಅವರು, ಅರಕಲಗೂಡು ತಾಲೂಕಿನಲ್ಲಿ 435.19 ಹೆಕ್ಟೇರ್ ಡೀಮ್ಡ್ ಫಾರೆಸ್ಟ್ ಎಂದು ಘೋಷಣೆ ಮಾಡಲಾಗಿದೆ. 21/8/2015ರಲ್ಲಿ ಈ ಬಗ್ಗೆ ವರದಿ ಕೂಡ ಸಲ್ಲಿಕೆಯಾಗಿದೆ. ಸರ್ವೆ ನಂಬರ್ 1ರಲ್ಲಿ 158 ಎಕರೆ ಡೀಮ್ಡ್ ಫಾರೆಸ್ಟ್ ಇದೆ. ಈ ಹಿಂದೆ ಇದ್ದ ಉಪವಿಭಾಗ ಅಧಿಕಾರಿ ಹೊಸ ಸರ್ವೆ ನಂಬರ್ ಸೃಷ್ಟಿಸಿ ಅನುಮತಿ ನೀಡಿದರು. ಸರ್ಕಾರವೇ ಅನುಮತಿ ನೀಡಲು ಆಗದ ಭೂಮಿಯನ್ನು ಅಧಿಕಾರಿ ನೀಡಿದ್ದಾರೆ. ಎಲ್ಲವನ್ನು ಮರೆಮಾಚಿ ಎಸಿ ಒಬ್ಬರು ವೈಯಕ್ತಿಕ ಲಾಭಕ್ಕಾಗಿ ಹೀಗೆ ಮಾಡಿದ್ದಾರೆ. ಲಕ್ಷ್ಮೀ ಕ್ರಸರ್ ಮಾಲೀಕರಿಗೆ ಭೂಮಿ ನೀಡಲಾಗಿದೆ. ಡಿಸಿ ಕೂಡ ಕೊಟ್ಟ ಅನುಮತಿ ರದ್ದು ಮಾಡದೆ ಅದನ್ನು ಸರ್ಕಾರಿ ಬಂಡೆ ಎಂದು ದಾಖಲು ಮಾಡಿದ್ದಾರೆ. ವಿಭಾಗ ಮಾಡಲಾಗಿದ್ದ ಸರ್ವೆ ನಂಬರ್ 1ಕ್ಕೆ ಸೇರಿಸಿರುವುದಾಗಿ ಮಾಡಿದ್ದಾರೆ. ಡಿಸಿ ಅವರು ಈಗಲೂ ಕೂಡ ಅವರಿಗೆ ಸಹಾಯ ಮಾಡುವಂತೆ ಆದೇಶ ಮಾಡಿದ್ದಾರೆ. ಈ ಹಿಂದೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಸ್ಥಗಿತಗೊಳಿಸಿದ್ದ ಗಣಿಗಾರಿಕೆಯನ್ನು ಈಗಿನ ಡಿಸಿ ಮತ್ತೆ ಅನುಮತಿ ನೀಡಿದ್ದಾರೆ. ಜಂಟಿ ಸರ್ವೆ ಆಗುವವರೆಗೂ ಗಣಿಗಾರಿಕೆ ಮಾಡಬಹುದು ಎಂದು ಅನುಮತಿ ನೀಡಿದ್ದಾರೆ ಎಂದು ಹೇಳಿದರು. ಒಂದರಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆಯನ್ನು ನಡೆಸಿರುವ ಬಗ್ಗೆ ಇವತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ 12/12/1996ರಲ್ಲಿ ಆ ಪ್ರದೇಶವನ್ನು CND ವರ್ಗದ ಜಮೀನು ಅಂತ ಹೇಳಿ ವಿಂಗಡಣೆ ಮಾಡಿ ಒಟ್ಟು ಜಿಲ್ಲೆಯಲ್ಲಿ ಪರಿಭಾವಿತ ಅರಣ್ಯ ಸಮಿತಿ ವತಿಯಿಂದ 18,091.55 ಹೆಕ್ಟೇರ್ ಪ್ರದೇಶ ಅರಣ್ಯ ಇದು ಡೀಮ್ ಫಾರೆಸ್ಟ್ ಅಂತ ಹೇಳಿ ಮಾಡಿರ್ತಾರೆ. ಅದರಲ್ಲಿ ಅರಕಲಗೂಡು ತಾಲೂಕು 435.19 ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿರ್ತಾರೆ. ಹೆಕ್ಟೇರ್ ಈ 435.19 ಅದರಲ್ಲಿ ಪರಿಭಾವಿತ ಅರಣ್ಯವೆಂದು ಪರಿಗಣಿಸಿ ಸರ್ಕಾರಿ ಆದೇಶದ ಸಂಖ್ಯೆ FE 185 FAF 20/11 ದಿನಾಂಕ 15/5/2014ರಲ್ಲಿ ಜಿಲ್ಲಾ ಮಟ್ಟದ ಸಮಿತಿಯರು ಆ ಪ್ರದೇಶವನ್ನು ಆಯುಕ್ತರು ಮೈಸೂರು ವಿಭಾಗ ಅವರಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಶಪಥದ ಪ್ರಮಾಣ ಪತ್ರ ಅಂದರೆ ಅವರು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಏನಂತ ಈ 435.1 ಹೆಕ್ಟೇರು ಅರಕಲಗೂಡು ತಾಲೂಕಿನಲ್ಲಿ ಡೀಮ್ಡ್ ಫಾರೆಸ್ಟ್ಗೆ ಸೇರಿದ್ದು ಅಂತ ಕೊಟ್ಟು 21/8/2015ರಲ್ಲಿ ವರದಿ ಸಲ್ಲಿಸಿರ್ತಾರೆ. ಈ ಮಲಿಪಟ್ನ ಹೋಬಳಿ ಮುದುನೂರು ಕಾವಲ್ ಗ್ರಾಮದಲ್ಲಿ ಸರ್ವೆ ನಂಬರ್ 1ರಲ್ಲಿ ಒಟ್ಟು 158 ಎಕರೆ ಇರ್ತದೆ. ಅದರಲ್ಲಿ ಹಿಂದೆ ಇದ್ದಂಥ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಅದರಲ್ಲಿ ಸುಮಾರು 58 ಎಷ್ಟು ಎಕರೆನ ಸರ್ವೆ ನಂಬರನ್ನೇ ಹೊಸದಾಗಿ ಸೃಷ್ಟಿ ಮಾಡಿ 46 ಅಂತ ಸರ್ವೆ ನಂಬರ್ ಅನ್ನು ಮಾಡಿ ಅದನ್ನ ಕ್ರಷರ್ ಮಾಲೀಕರಿಗೆ ಗ್ರಾಂಟ್ ಮಾಡಿರ್ತಾರೆ. ಬಹುಶಃ ಈ ಗ್ರಾಂಟು ನಿಜವಾಗ್ಲೂ ಕೂಡ ಒಂದು ವಿಶೇಷವಾದಂಥ ಗ್ರಾಂಟ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ಡಿಸಿಗೂ ಗ್ರಾಂಟ್ ಮಾಡಕ್ಕೆ ಅವಕಾಶ ಇಲ್ಲ,
ಸುಪ್ರೀಂ ಇವರು ಸರ್ಕಾರಕ್ಕೂ ಮಾಡಕ್ಕೂ ಗ್ರಾಂಟ್ ಅವಕಾಶ ಇಲ್ಲ. ಆ ಗ್ರಾಂಟ್ನೇ ಮಾಡಬೇಕು, ಆ ಜಾಗದ ನಿಗದಿಪಡಿಸಿದೆ ಗಲ್ಲಿಗಾರಿಕೆ ಮಾಡೋದಕ್ಕೆ ಲಭ್ಯ ಅಂತ ಏನಾದ್ರು ಇದ್ರೆ ತಹಸೀಲ್ದಾರರು ರೆಕಮೆಂಡ್ ಮಾಡಿ, AC ಅವರು ರೆಕಮೆಂಡ್ ಮಾಡಿ, DC ಅವರು ರೆಕಮೆಂಡ್ ಮಾಡಿ, ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟ್ ಇಂದ ರೆಕಮೆಂಡ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿ ಅಲ್ಲಿಂದ ಅದನ್ನ ಏನಾದ್ರು ಮಾಡಿದ್ರೆ ಅದನ್ನ ಮಾಡೋದಕ್ಕೆ ಸಾಧ್ಯ ಹೊರತು ಇಲ್ಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಮರೆಮಾಚಿ ಒಬ್ಬ ಅಸಿಸ್ಟೆಂಟ್ ಕಮಿಷನರು ವೈಯಕ್ತಿಕ ಲಾಭಕ್ಕೋಸ್ಕರ ಆ ಸರ್ವೆ ನಂಬರ್ನೇ ವಿಂಗಡಣೆ ಒಂದರಿಂದ ಬೈಫರ್ಕೇಟ್ ಮಾಡಿ ಸರ್ವೆ ನಂಬರ್ 46 ಮಾಡಿ ಅದನ್ನ ಇವರಿಗೆ ಲಕ್ಷ್ಮೀ ಕ್ರಷರ್ಸ್ ಮತ್ತು ರಂಗಸ್ವಾಮಿ ಅವರ ಬ್ರದರ್ಸ್ಗಳಿಗೆ ಅದನ್ನ ಮಾಲೀಕತ್ವಕ್ಕೆ ಮಾಡಿಕೊಡ್ತಾರೆ. ಇದನ್ನ ಸತತವಾಗಿ ನಾನು ಮೊದಲಿಂದಲೂ ಕೂಡ ಇದು ನೀವು ಅಸಿಸ್ಟೆಂಟ್ ಕಮಿಷನರ್ಗೆ ಅಧಿಕಾರ ಇಲ್ಲ, ನೀವು ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳಿ ಮಾಡಿದ ಮೇಲೆ ಈಗ DC ಮನಗೊಂಡು ಅದನ್ನ ಮತ್ತೆ ಸರ್ವೆ ನಂಬರ್ 1ಕ್ಕೆ ಕೂರಿಸಿದ್ದಾರೆ. ಏನಂತ ಕೂರಿಸಿದ್ದಾರೆ? ಸರ್ವೆ ನಂಬರು ಸರ್ಕಾರಿ ಬಂಡೆ ಅಂತ ಕೂರಿಸಿದ್ದಾರೆ. ಆಕ್ಚುಲಿ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅವರಿಗೆ ಕೊಟ್ಟಿರ್ತಕ್ಕಂಥದ್ದಿಂದ. ಇದು ನನಗೆ ಇವತ್ತು DC ಅವರು ಮಾಡ್ತಕ್ಕಂಥ ಈ ಅನ್ಯಾಯ ಇದೆಯಲ್ಲ, ಯಾರೋ ಒಬ್ಬರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು ಎದ್ದು ತೋರಿಸ್ತದೆ. ನಾವು ಸಮಿತಿನಲ್ಲಿ 2 ಸಮಿತಿಗಳು, ಸದನ ಸಮಿತಿ, ಒಂದು ಲೆಜಿಸ್ಲೇಚರ್ ಕೌನ್ಸಿಲ್ ಮತ್ತೆ ಅಸೆಂಬ್ಲಿ, 2 ಸಮಿತಿನಲ್ಲೂ ಕೂಡ ಇದನ್ನ ನೀವು ಮಾಡಿರೋ ತಪ್ಪು ಸರಿಪಡಿಸಬೇಕು ಅಂತ ಹೇಳಿ ಆದೇಶ ಮಾಡಿದ ಮೇಲೂ ಇದು ನಮಗೆ ಕಣ್ವರ್ಸಕ್ ಸಲುವಾಗಿ ನಂಬರ್ 1 ಕೂರಿಸಿದೀವಿ ಅಂತ ತೋರಿಸ್ತಾರೆ. ನಾವ್ ಹೇಳೋದೇನೋ ಯಥಾಸ್ಥಿತಿ ಅವರು 46 ಮಾಡ್ಕೊಟ್ಟಂತ ದಿನ ಇತ್ತಲ್ಲ, ಆ ದಿನ ಹಿಂದೆ ಹೆಂಗಿತ್ತು ಹಂಗೆ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಅದನ್ನ ಮರೆಮಾಚಿ DC ಈ ಕಾಲಮ್ ನಂಬರ್ 11 ಇದರಲ್ಲಿ ಇದ್ದಲ್ಲ ಅದನ್ನ ಚೇಂಜೇ ಮಾಡಿಲ್ಲ. ಇಲ್ಲಿ ಮಾತ್ರ ನೋಡಿ 158 ಎಕರೆ ವಾಪಸ್ ಸರ್ವೆ ನಂಬರ್ 1 ಮಾಡಿದೀನಿ ಅಂತ ತೋರಿಸ್ತಾರೆ. ಆದ್ರೆ ಈ ಕಾಲಮಲ್ಲಿ ಅವರು ರಿಮೈನ್ಸ್ ದೇ ಆರ್ ದ ಓನರ್ಸ್. ಇದರಲ್ಲಿ ಎತ್ತಿ DC ಅವರು ತೋರಿಸ್ತದೆ, DC ಅವರು ಅವ್ರಿಗೆ ಇನ್ನೂ ಎಲ್ಲೋ ಒಂದ್ ಕಡೆ ಸಹಾಯ ಮಾಡ್ತಕ್ಕಂಥದ್ದು ಆಗಿದೆ ಅಂತಕ್ಕಂಥದ್ದು ನನ್ನ ಒಂದು ಆಕ್ಷೇಪಣೆ. ಜೊತೆಗೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕರ್ನಾಟಕದ ರಾಜ್ಯದಲ್ಲಿ ಎಷ್ಟು ಎಕರೆ ಡೀಮ್ಡ್ ಫಾರೆಸ್ಟ್ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ನ ಇವರೇ ಕೊಟ್ಟವ್ರೆ. ಯಾರು? ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೇ. ಅದರಲ್ಲಿ ಅರ್ಕಲಗೂಡು ತಾಲೂಕು ಸೇರಿದೆ. ಸೇರಿದ ಮೇಲುವೆ ಇವರು ನಾವು ಇದನ್ನೆಲ್ಲ ಮಾಡಿದ್ಮೇಲೆ ಒಂದು ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನ್ ತೀರ್ಮಾನ? ಹೌದು, ಮಾಡಿರೋದು ತಪ್ಪು, ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಟಾಸ್ಕ್ ಫೋರ್ಸ್ ಕಮಿಟಿಯವರು ತೀರ್ಮಾನ ಮಾಡಿ ಅದನ್ನ ಸ್ಥಗಿತನೂ ಕೊಡಿಸ್ತಾರೆ, ಏನು ಕೆಲಸ ಮಾಡೋದಕ್ಕೆ ಬಿಡೋದು ನಿಲ್ಲಿಸ್ತಾರೆ. ಅದಾದ ಮೇಲೆ ಮತ್ತೆ ಈಗ ಮತ್ತೆ ನನಗೆ ಗೊತ್ತಿರೋ ಹಾಗೆ ಟಾಸ್ಕ್ ಫೋರ್ಸ್ ಅಲ್ಲಿ ಕೆಲವೇ ವ್ಯಕ್ತಿಗಳು DC ಅವರು ಅವರ ವೈಯಕ್ತಿಕ ಲಾಭಕ್ಕೋ ಅಥವಾ ಅವರ ಯಾರ ಒತ್ತಡಕ್ಕೋ ಗೊತ್ತಿಲ್ಲ ನನಗೆ, ಅವರು ಮತ್ತೆ ಟಾಸ್ಕ್ ಫೋರ್ಸ್ ಮಾಡಿರ್ತಕ್ಕಂಥದ್ದನ್ನ ಮತ್ತೆ ತಿರುಚಿ ಸರ್ವೆ ಆಗೋವರೆಗೂ ಕೂಡ ಅವ್ರು ಮುಂದುವರಿಸಬಹುದು ಅಂತ ಹೇಳಿ ಈ DC ಫೆಬ್ರವರಿ 15ರಂದು ಸ್ಥಗಿತ ಆಗಿದ್ದ ಗಣಿಗಾರಿಕೆಗೆ ತಿಂಗಳ ಹಿಂದೆ ಅನುಮತಿ ನೀಡಲಾಗಿದೆ. ಅರಣ್ಯ ಇಲಾಖೆಯ ತಕರಾರನ್ನು ಕಡೆಗಣಿಸಿ ಅನುಮತಿ ನೀಡಿದ್ದಕ್ಕೆ ಅರಣ್ಯ ಸಚಿವರೇ ಈ ಬಗ್ಗೆ ಕ್ರಮಕ್ಕೆ ಪತ್ರ ಬರೆದಿದ್ದಾರೆ. DC ಹಾಗಿದ್ದರೆ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರ, ಸದನಕ್ಕಿಂತ ದೊಡ್ಡವರ? DC ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡುತ್ತೇನೆ. ಈ ಗಣಿಗಾರಿಕೆಗೆ ಅನುಮತಿ ನೀಡಿದ್ದ DC ವಿರುದ್ಧ FIR ಆಗಬೇಕು. DC ವಿರುದ್ಧ ಕ್ರಮ ಆಗದಿದ್ದರೆ ಕಾನೂನು ಹೋರಾಟ ಮಾಡುತ್ತೇನೆ ಎಂದು ಎಚ್ಚರಿಸಿದರು. ಕೇಳ್ತೀನಿ DC ಅವರಿಗೆ, DC ಅವರೇ, ನೀವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗಿಂತ ದೊಡ್ಡವರ, ಅಥವಾ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಿಗಿಂತ ದೊಡ್ಡವರ, ಅಥವಾ ವಿಧಾನಸಭೆಯ ಸಮಿತಿಗಿಂತ ದೊಡ್ಡವರ, ಅಥವಾ ಕೌನ್ಸಿಲ್ ಇಂದ ಸಮಿತಿಗಿಂತ ದೊಡ್ಡವರ ಅಂತಕ್ಕಂಥದ್ದು ಪ್ರಶ್ನೆ. ಮುಂದಿನ ದಿನಗಳಲ್ಲಿ ನಾನು ಹಕ್ಕುಚ್ಯುತಿಗೆ ತರ್ತಕ್ಕಂಥದ್ದನ್ನ ನಾನು ಮಾಡ್ತೀನಿ ಅಂತಕ್ಕಂಥ ಈ ಸಂದರ್ಭ ಹೇಳ್ತೀನಿ. ಯಾಕೆ ಅಂದ್ರೆ ಯಾವ ಸುಪ್ರೀಂ ಕೋರ್ಟ್ ಲೆಕ್ಕಕ್ಕಿಲ್ಲ ಈ DCಗೆ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ರು ಈ DC. ಇವರಿಗೆ ಬೇಕಾದನ್ನ ಮಾಡದೆ
ಡಿಸಿನೇ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಇದೆ. ಯಾಕಂದ್ರೆ ಡಿಸಿ ಇವರು ಡೀಮ್ ಫಾರೆಸ್ಟ್ ಇದಾಗಿದೆ ನಿಲ್ಲಿಸ್ಬೇಕು ಅಂತ ಸ್ಥಗಿತ ಮಾಡೋರು ಇವರೇ. ಅದಾದ್ಮೇಲೆ ಸರ್ವೆ ಮಾಡಿ ಆಗೋವರೆಗೂ ಮಾಡಿ ಸರ್ವೆ ಮಾಡ್ತಾರೆ ಸಾಯೋವರೆಗೂ ನಡೆಸ್ತಾನೆ ಇರ್ತಾರೆ. ಹಂಗಾರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಯು ಮಸ್ಟ್ ಸ್ಟಾಪ್, ಯಾವುದೇ ಕಾರಣದಿಂದ ಕಲ್ಲುಗಾರಿಕೆ ಡೀಮ್ ಫಾರೆಸ್ಟ್ ಅಲ್ಲಿ ನಡೆಸಕ್ ಕೊಡುದು ಅಂತ ಕ್ಲಿಯರ್ ಆಗಿ ಆರ್ಡರ್ ಇದೆಯಲ್ಲ, ಮಂತ್ರಿ ಆರ್ಡರ್ ಮಾಡಿದಾನಲ್ಲ. ಇದು ನಾನು ಏನ್ ಮಂಜು ಆರ್ಡರ್ ಅಲ್ಲ, ಇದು ಸುಪ್ರೀಂ ಕೋರ್ಟು ಜಡ್ಜ್ ಆರ್ಡರು, ಹೈಕೋರ್ಟ್ ಆರ್ಡರು. ಅದಾದ್ಮೇಲೆ ಅದನ್ನ ಯಥಾವತ್ತು ಆ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿ ನೀವು ಮಾಡಿ ಅಂತ ಹೇಳಿ ಮಿನಿಸ್ಟರ್ ಆರ್ಡರ್ ಮಾಡಿರೋದು. ಇಟ್ ಇಸ್ ನಾಟ್ ಎ ಮಿನಿಸ್ಟರ್ ಆರ್ಡರ್, ಮಿನಿಸ್ಟರ್ ಆನ್ ಬೇಸಿಸ್ ಆಫ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಹಣಕ್ಕಾಗಿ ಫ್ರಾಡ್ ಮಾಡುವ ಉದ್ದೇಶದಿಂದ ಫೇಕ್ ಜನ್ಮ ದಿನಾಂಕವನ್ನು ಖಾಸಗಿ ಇಂಟರ್ನೆಟ್ ಕೇಂದ್ರದಲ್ಲಿ ಸಿದ್ಧಪಡಿಸಿ ನಂತರ ಆಧಾರ್ ಲಿಂಕ್ಗೆ ಸೇರಿಸುತ್ತಿದ್ದ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದಲ್ಲಿ ಆಧಾರ್ ಕೇಂದ್ರದಲ್ಲಿ ಕೆಲಸ ಮಾಡುವ ಕಂಪ್ಯೂಟರ್ ಆಪರೇಟರ್ ಅನುಶ್ರೀ ಸಿಕ್ಕಿಬಿದ್ದಿದ್ದು, ಜಿಲ್ಲಾಧಿಕಾರಿಗಳು ವಿಚಾರಿಸಿ ಕೇಸು ದಾಖಲಿಸುವಂತೆ ಸೂಚನೆ ನೀಡಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ಘಟನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಿದೆ. ಈಗಾಗಲೇ ಅಸ್ಸಾಂ, ಬಾಂಗ್ಲಾದೇಶದಿಂದ ಸಾವಿರಾರು ಜನರು ಇಲ್ಲಿಗೆ ವಲಸೆ ಬರುತ್ತಿರುವ ಬಗ್ಗೆ ಮಾಧ್ಯಮದಲ್ಲಿ ಪ್ರತಿನಿತ್ಯ ನೋಡುತ್ತಿದ್ದೇವೆ. ಈ ತರ ಬರುವುದಕ್ಕೆ ಇಲ್ಲಿನ ಕೆಲವರು ಹಣದ ಆಸೆಗೆ ಇಂತಹ ದೇಶದ್ರೋಹದ ಕೆಲಸ ಮಾಡುವುದರಿಂದಲೇ ಸಾಧ್ಯ. ನಮ್ಮ ದೇಶದವರು ಅಲ್ಲದಿದ್ದರೂ ಹಣ ಕೊಟ್ಟರೆ ಸಾಕು, ಅವರಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ನಮ್ಮ ದೇಶದವರೆಂದು ಬಿಂಬಿಸುವ ದೇಶದ್ರೋಹಿಗಳು ನಮ್ಮಲ್ಲೇ ಇದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲೇ ಆಧಾರ್ ಆಪರೇಟರ್ ಕೆಲಸ ಮಾಡುವ ಮಹಿಳೆ ಓರ್ವರು ತನಿಖೆ ವೇಳೆ ಸಿಕ್ಕಿ ಬಿದ್ದಿದ್ದಾರೆ. ಕಳೆದ 2.5 ವರ್ಷದಿಂದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲೇ ಆಧಾರ್ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅನುಶ್ರೀ ಎಂಬುವರ ಬಳಿ ಹಣ ಕೊಟ್ಟರೆ ಸಾಕು, ನಕಲಿ ಜನ್ಮ ದಿನಾಂಕವನ್ನು ಸೃಷ್ಟಿ ಮಾಡಲು ಖಾಸಗಿ ಇಂಟರ್ಪಾರ್ಲರ್ಗೆ ವಿಳಾಸ ಹೇಳಿ ಕಳುಹಿಸಿ ಕೊಡುತ್ತಾರೆ. ಅಲ್ಲಿ ಸಿದ್ಧವಾದ ಮೇಲೆ ಈಕೆ ಆಧಾರ್ಗೆ ಲಿಂಕ್ ಮಾಡಿ ಕೊಡುವುದನ್ನು ಮೈಗೂಡಿಸಿಕೊಂಡು ಸಂಬಳದ ಜೊತೆ ಈ ತರಹದ ದೇಶದ್ರೋಹ ಕೆಲಸ ಮಾಡಿ ಒಬ್ಬರಿಂದ 5,000ದಿಂದ 10,000ದವರೆಗೂ ಹಣ ಪಡೆದು ಗಿಂಬಳ ಗಿಟ್ಟಿಸಿಕೊಳ್ಳುತ್ತಿದ್ದಳು. ಈ ಬಗ್ಗೆ ವಿಚಾರ ತಿಳಿದ ಇಲ್ಲಿ ಆಧಾರ್ ಲಿಂಕ್ ಅಧಿಕಾರಿ ಬೆಂಗಳೂರಿನ ಕಚೇರಿಗೆ ವಿಷಯ ಮುಟ್ಟಿಸಿದ್ದು, ಇದನ್ನು ಪರಿಶೀಲನೆ ಮಾಡಲು ಬಂದಿದ್ದ ಬೆಂಗಳೂರಿನ ರೀಜನಲ್ ಅಧಿಕಾರಿ ವಿಜಯ್ ಕುಮಾರ್ ಆಧಾರ್ ಬಗ್ಗೆ ಆಳವಾಗಿ ಪರಿಶೀಲನೆ ಮಾಡಿದಾಗ ಅನುಶ್ರೀ ಐಡಿಯಿಂದ ಇಲ್ಲಿ ಫೇಕ್ ಮಾಡುತ್ತಿರುವ ಬಗ್ಗೆ ಬೆಳಕಿಗೆ ಬಂದಿದೆ. ಅನುಶ್ರೀ ಎಂಬುವರನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಕರೆಯಿಸಿ ವಿಚಾರಿಸಿದರು. ಕಾಹೆ ದುಶ್ಮನ್ ಎಂದ್ರೆ ಬಾಗ್ ಮೇ ಹೈ ಎನ್ನುವ ಗಾದೆ ಮಾತು ನಿಜವಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಘಟನೆ ನಡೆದಿರುವುದು ಬೇಸರದ ವಿಚಾರ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಈಕೆ ಮೇಲೆ ದೂರು ದಾಖಲಿಸಿ ಎಫ್ಐಆರ್ ಮಾಡುವಂತೆ ಪೊಲೀಸ್ ಅಧಿಕಾರಿಯನ್ನು ಕರೆಯಿಸಿ ಅನುಶ್ರೀಯನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದರು. ಈಕೆಯ ಕೆಲಸ ಅವಧಿಯ 2.5 ವರ್ಷದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸುವಂತೆ ಡಿಸಿ ಸೂಚಿಸಿದರು. ಸೊ ನಾನು ಜಸ್ಟ್ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಒಂದು ಸಿಕ್ತು ನನಗೆ, ಬಟ್ ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಆಲ್ರೆಡಿ ಒಂದು 13 ಮೇಲೆ ಸಿಕ್ಕಿದೆ. ಅದೇ ಫಸ್ಟ್ ಇವರು ಕೋಆರ್ಡಿನೇಟರ್, ಇವರು ಆಧಾರ್ ಏನಿದ್ರು ಇವ್ರು ಇನ್ಚಾರ್ಜ್, ಇವರು ಬ್ಯಾಂಕ್ ಈಗ ಫರ್ದರ್ ಈ ಕಂಪ್ಲೇಂಟ್ ಬೇಸ್ ಮೇಲೆ ಒಂದು ಮೇಲೆ ಬೇಸ್ ಮೇಲೆ ಫರ್ದರ್ ಕಂಪ್ಯೂಟರ್ ಏನಿದೆ ಅದೆಲ್ಲ ಹಾಕಿ ನಾವು ಓರಲ್ ಆಗಿ ಹೇಳಿದ್ರು. ಓರಲ್ ಆಗಿದ್ರೆ ನಾವು ಬ್ಯಾಕ್ ಎಂಡ್ ಅಲ್ಲಿ ಇವ್ರ ಐಡಿ ಹಾಕಿದ್ರೆ ನಮ್ಗೆಲ್ಲ ಇವ್ರು ಏನೇನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅದ್ರ ಬೇಸ್ ಮೇಲೆ ನಮ್ಗೆ ಸಿಕ್ತು, ಪ್ರೂಫ್ಸ್ ಎಲ್ಲ ಸಿಕ್ತು. ಸೊ ಒಂದ್ಸಲ ಫೀಲ್ಡ್ ಇನ್ವೆಸ್ಟಿಗೇಟ್ ಮಾಡೋಣ ಅಂತ ಬಂತು ನೋಡಿದ್ರೆ ಎಲ್ಲ ಕಂಪ್ಯೂಟರ್ ಇದೆ ಮಾಡಿ ನಮ್ಗೆ ಕೊಟ್ರೆ ನಾವು ರಿಟರ್ನ್ ಆಗಿ ರಿಪ್ಲೈ ಮಾಡ್ತೀವಿ ಡಿಸಿ ಆಫೀಸ್ಗೆ. ಕಾಪಿ ಏನ್ ಕೊಡ್ಬೇಕು ನಾವು ಈ ಲೆಟರ್ ಬೇಸ್ ಮೇಲೆ ಫರ್ದರ್ ಈ ಸಿಸ್ಟಮ್ ಎಲ್ಲ ಚೆಕ್ ಮಾಡ್ಬಿಟ್ಟು ಎರಡೂವರೆ ವರ್ಷದಿಂದ ತೆಗಿಬೇಕು. ನಾವು ಲಾಸ್ಟ್ 6 months ಡಾಟಾ ಚೆಕ್ ಮಾಡಿದ್ವಿ. ಅಲ್ಲಿ ಒಂದು 10 ಸಿಕ್ಕಿದ್ರೆ ಸಾಕು ಮೇಡಮ್, 10 ಸಿಕ್ಕಿದ್ರೆ ಬೇಕು. ಅಲ್ಲ ಇವಾಗ ಮತ್ತೆ ಇದಲ್ಲದೆ ಎಫ್ಐಆರ್ ಹಾಕಕ್ಕೆ ಕೊಟ್ಟಿದೀವಲ್ಪ, ಅದನ್ನು ಕೊಡಿ. ತಹಸೀಲ್ದಾರ್ಗೆ ಕೊಟ್ಟಿದೀವಿ ಎಫ್ಐಆರ್ ಹಾಕಕ್ಕೆ. ಇವ್ರದ್ದು ನೀವು ಫರ್ದರ್ ಸಿಸ್ಟಮ್ ಅಲ್ಲಿ ಇವ್ರ ಆಪರೇಟರ್ ಐಡಿ ಎಲ್ಲ ಹಾಕ್ಬಿಟ್ಟು ನೇಮು ಒಂದು ನಮ್ಗೆ ರಿಪೋರ್ಟ್ ಕೊಡಿ. ಇವ್ರು ಐಡೆಂಟಿಫೈ ಮಾಡಿದ್ರೆ ಅವರೇ ಐಡೆಂಟಿಫೈ ಮಾಡಿರೋದು ಆಕ್ಚುಲಿ ಐಡೆಂಟಿಫೈ ಮಾಡಿ ಇವ್ರು ಹೊಸದಾಗಿ ಬಂದಿದ್ದು. ಇವಳು 2 ವರ್ಷದಿಂದ ಇಲ್ಲೇ ಇಲ್ಲ, ಅವರು ಇವರು ಆಧಾರ್ ಸೆಂಟ್ರಲ್ ಅವರು ಅಂಡರ್ ಸಿಇಜಿ ವರ್ಕ್ ಮಾಡ್ತಾರೆ. ಸಿಇಜಿ ಇಸ್ ಲೈಕ್ ಒನ್ ಆಫ್ ದ ಪಾರ್ಟ್ನರ್ ಟು ಯುಐಡಿ ಟು ಇಶ್ಯೂ ಆಧಾರ್ ಕಾರ್ಡ್ಸ್. ಮತ್ತೆ ಕೆಲವು ಆಧಾರ್ ಕಾರ್ಡ್
ಬೆಂಗಳೂರು ಮೂಲದ ರೀಜನಲ್ ಅಧಿಕಾರಿ ವಿಜಯ್ ಕುಮಾರ್ ಫೇಕ್ ಆಧಾರ್ ದಾಖಲೆ ಬಗ್ಗೆ ಮಾಹಿತಿ ನೀಡಿ ಫೇಕ್ ಬರ್ತ್ ಸರ್ಟಿಫಿಕೇಟ್ ಸಿದ್ಧಪಡಿಸಿ ಆಧಾರ್ ಜನರೇಟ್ ಮಾಡಿದ್ದಾರೆ. ಆಧಾರ್ ಸೆಂಟರ್ ಎಲ್ಲೆಲ್ಲಿ ಇದೆ ಈ ವಿಚಾರವಾಗಿ ತನಿಖೆ ಮಾಡುತ್ತಿದ್ದು, ಇಲ್ಲಿ ಜಿಲ್ಲಾಧಿಕಾರಿ ಆವರಣದ ಆಧಾರ್ ಕೇಂದ್ರದ ಆಪರೇಟ್ ಮಾಡುವ ಕಂಪ್ಯೂಟರ್ನಲ್ಲಿ ಪರಿಶೀಲನೆ ಮಾಡುವಾಗ ಡೆಸ್ಕ್ಟಾಪ್ನಲ್ಲಿ ಎಲ್ಲಿಯೂ ಸೇವ್ ಮಾಡಿರಲಿಲ್ಲ. ಅದನ್ನು ಡಿಲೀಟ್ ಮಾಡಿದ್ದಾರೆ. ರೀಸೈಕಲ್ ಬಿನ್ನಲ್ಲಿ ನೋಡಿದಾಗ ಸಿಕ್ಕಿದ್ದು ತಂದೆ ತಾಯಿದು ಒಂದೇ ಸರ್ಟಿಫಿಕೇಟ್, ಓನ್ಲಿ ನೇಮ್ ಚೇಂಜ್ ಮಾಡಿ ಜೊತೆಗೆ ಅವರ ಜನ್ಮ ದಿನಾಂಕವನ್ನು ಬದಲಾಯಿಸಿದ್ದಾರೆ. ಒಂದೇ ಸರ್ಟಿಫಿಕೇಟ್ ಇದ್ದು ಅದರ ನೇಮ್ ಮತ್ತು ಹುಟ್ಟಿದ ದಿನಾಂಕ ಮಾತ್ರ ಬದಲಾಯಿಸಿ ಅದನ್ನು ಆಧಾರ್ ಜನರೇಷನ್ಗೆ ಉಪಯೋಗಿಸುತ್ತಿರುವುದು ಇದೊಂದೇ ಫ್ರಾಡ್ ಮಾಡುವ ಉದ್ದೇಶವಾಗಿದೆ. ಈ ಬಗ್ಗೆ ಪರಿಶೀಲನೆ ಮಾಡುವಾಗ ಸದ್ಯಕ್ಕೆ 4 ಫೇಕ್ ಆಧಾರ್ ಕಾರ್ಡ್ ಸಿಕ್ಕಿದ್ದು, ಇನ್ನು ಪರಿಶೀಲನೆ ಮಾಡಿದರೆ ಸಾವಿರಾರು ಸಿಗಬಹುದು. ಕಂಪ್ಯೂಟರ್ ಆಪರೇಟರ್ ಐಡಿ ಓಪನ್ ಮಾಡಿದರೆ ಮಲ್ಟಿಪಲ್ ನೇಮ್ ಸಿಗಲಿದೆ. ಈ ಥರ ಒಂದು ಫೇಕ್ ಮಾಡಿಕೊಟ್ಟರೆ 1,500 ರಿಂದ 10,000 ರು ಲಂಚ ಸ್ವೀಕರಿಸುತ್ತಾರೆ ಎಂದು ಹೇಳಿದರು. ನಮ್ಮ ಹತ್ರ ಕೆಲವು ರೆಕಾರ್ಡ್ಸ್ ಇದೆ ಆಲ್ರೆಡಿ. ಏನಂದ್ರೆ ಇವರು ಫೇಕ್ ಬರ್ತ್ ಸರ್ಟಿಫಿಕೇಟ್ಸ್ ರೆಡಿ ಮಾಡಿ ಆಧಾರ್ ಜನರೇಟ್ ಮಾಡಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಫೀಲ್ಡ್ ಇನ್ಫೆಕ್ಷನ್ ತುಂಬಾ ತರೋ ಇನ್ಫೆಕ್ಷನ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ನಾರ್ಮಲ್ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಿರ್ತೀವಿ ಆಧಾರ್ ಸೆಂಟರ್ಸ್ ಎಲ್ಲಾನು. ಸೊ ಅಲ್ಲಿ ಬಂದು ಚೆಕ್ ಮಾಡಿದ್ರೆ ಇವ್ರ ಕಂಪ್ಯೂಟರ್ ಅಲ್ಲಿ ಇವ್ರ ಆಧಾರ್ ಜನರೇಟ್ ಮಾಡ್ತಾರೆ ಕಂಪ್ಯೂಟರ್ ಅಲ್ಲಿ. ಸೊ ನಾನು ರೀಸೈಕಲ್ ಬಿನ್ ಅಲ್ಲಿ ಚೆಕ್ ಮಾಡಿದೆ, ಡೆಸ್ಕ್ಟಾಪ್ ಅಲ್ಲಿ ಎಲ್ಲೂ ಸೇವ್ ಮಾಡಿಲ್ಲ, ಡಿಲೀಟ್ ಮಾಡಿದ್ದಾರೆ. ಸೊ ನಾನು ರೀಸೈಕಲ್ ಬಿನ್ ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಸಿಕ್ಕಿರೋ ತಂದೆ ತಾಯಿ ನೇಮ್ ಒಂದೇ ಸರ್ಟಿಫಿಕೇಟ್, ಬಟ್ ಓನ್ಲಿ ನೇಮ್ ಚೇಂಜ್, ರೆಸಿಡೆಂಟ್ ನೇಮ್ ಚೇಂಜ್ ಮಾಡಿ ಅವರು ಬರ್ತ್ ಡೇಟ್ ಆಫ್ ಬರ್ತ್ ನ ಚೇಂಜ್ ಮಾಡ್ತಿದ್ದಾರೆ. ಬಟ್ ಸರ್ಟಿಫಿಕೇಟ್ ಎಲ್ಲ ಒಂದೇ ಇದೆ. ಒಂದಲ್ಲಿ ಮಲ್ಟಿಪಲ್ ನೇಮ್ಸ್ ನ ಎಡಿಟ್ ಮಾಡಿಬಿಟ್ಟು ಅವರು ಆಧಾರ್ ಜನರೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಒಂಥರ ಫ್ರಾಡುಲೆಂಟ್ ಆಕ್ಟಿವಿಟಿ. ನಮಗೆ ನೋಟಿಸ್ ಬಂದಂಗೆ ಇವಾಗ ಇಲ್ಲಿ ಚೆಕ್ ಮಾಡಿದ್ರೆ 4 ಸಿಕ್ಕಿದೆ ಸರ್ಟಿಫಿಕೇಟ್ಸ್. ನಾವು ಅಲ್ಲಿ ಚೆಕ್ ಮಾಡ್ಕೊಂಡ್ ಬಂದಾಗ ಒಂದು 13 ಈ ತರ ಇದೆ. ಇನ್ನು ನೋಡ್ಬೇಕು, ಇನ್ನ ನೋಡಿದ್ರೆ ಇನ್ನೂ ತುಂಬಾ ಸಿಗತ್ತೆ ಬ್ಯಾಕ್ ಎಂಡ್ ಅಲ್ಲಿ ನಮ್ಗೆ ಡಾಟಾ ಸಿಗತ್ತಲ್ಲ. ಅಂದ್ರೆ ಇವ್ರ ಆಪರೇಟರ್ ಐಡಿ ಹಾಕಿದ್ರೆ ಇವ್ರ ಲಾಸ್ಟ್ 3 ಮಂತ್ಸ್ ಅಲ್ಲಿ ಎಷ್ಟು ಎನ್ರೋಲ್ಮೆಂಟ್ ಮಲ್ಟಿಪಲ್ ನೇಮ್ಸ್. ಈಗ ನಮ್ಮ ಅಪ್ಪ ಮನೆ ಒಂದಿದೆ, ಯಾವ್ದೋ ಒಂದು ಸಿಕ್ಕಿದೆ, ಇವ್ರಿಗೆ ಯಾರ್ದೋ ಒಂದು ಸಿಕ್ಕಿದೆ, ಅದೇ ಸೇಮ್ ಸರ್ಟಿಫಿಕೇಟ್ ಯೂಸ್ ಮಾಡಿಬಿಟ್ಟು ನೇಮು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದು. ಈಗ ನಾನು ಬರ್ತೀನಿ ಆಸ್ ಎ ರೆಸಿಡೆಂಟ್, ನನಗೆ ಈ ಡೇಟ್ ಆಫ್ ಬರ್ತ್ ಬೇಕು ಅಂದ್ರೆ ನನ್ನ ನೇಮ್ ಹಾಕೋದು, ಡೇಟ್ ಆಫ್ ಬರ್ತ್ ಹಾಕೋದು, ಅಪ್ಡೇಟ್ ಮಾಡೋದು. ದುಡ್ಡು ಒಂದಕ್ಕೆ 10,000 5,000 ಇಸ್ಕೊಂತಾರೆ. ಆಡ್ ಮಾಡುವ 10,000 5,000 ಇಸ್ಕೊಂತಾರೆ. ನಮಗೆ ಗೊತ್ತಿದೆ, ಅಫಿಷಿಯಲಿ ಸ್ಟ್ಯಾಂಡರ್ಡ್ ಫಿಗರ್ ಇದೆ ಮೇಡಮ್, ಒಂದು 10,000 ನಮ್ಗೆ ಗೊತ್ತಿರೋ ಪ್ರಕಾರ. ಡಿಪೆಂಡ್ಸ್ ಆನ್ ಅದು ಇಂಡಿವಿಜುವಲ್ಸ್ ಲೈಕ್ ಹೌ ಮಚ್ ಸಿಗುತ್ತೆ. ಇವ್ರದ್ದು ನಾವು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಇವ್ರು ವಿತ್ ನಾವು UID ನಮಗೆ ಗೈಡ್ ಲೈನ್ಸ್ ಇದೆ. ಆಪರೇಟರ್ ಎನ್ರೋಲ್ ಮಾಡಬೇಕಾದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀಟಾಗಿ ಚೆಕ್ ಮಾಡಬೇಕು. ಇದು ಗೊತ್ತಿದ್ದೇ ಆಗಿದೆ ಇದು. ಯಾಕಂದ್ರೆ ಸರ್ಟಿಫಿಕೇಟ್ ಎಲ್ಲ ಸೇಮ್ ಇದೆ, ಬರೀ ನೇಮ್ ಚೇಂಜ್ ಯಾರು ಮಾಡ್ತಿದ್ದಾರೆ? ಹೊರಗಡೆ ಚೇಂಜ್ ಮಾಡಿದ್ರೆ ಹೊರಗಡೆ ಚೇಂಜ್ ಮಾಡಿ ಇಲ್ಲಿ ಎನ್ರೋಲ್ಮೆಂಟ್ ಮಾಡಕ್ ಆಗಲ್ಲ. ಇವ್ರು ಗೊತ್ತು ಮಾಡಿದ್ರೆ ಇದು ಪಾಸಿಟಿವ್. DC ಆಫೀಸ್ ಬರೋದು ಬೇಡ, ಫುಲ್ ಅವಳದು ಇದು ಬರಬೇಕು. ಹೆಂಗ್ ಆಗ್ಬೇಕು ಅಂತಂದ್ರೆ ಒಂದು ಪಾಠ ಆಗ್ಬೇಕು ಅವಳಿಗೆ. ಗಣೇಶ ಚತುರ್ಥಿ ಹಬ್ಬ ಮತ್ತು ಈದ್ ಮಿಲಾದ್ 2 ಹಬ್ಬಗಳು ಏಕಕಾಲಕ್ಕೆ ಬಂದಿರುವುದರಿಂದ ಎಲ್ಲರ ಸೌಹಾರ್ದತೆಯ ಭಾವನೆಯಿಂದ ಹಬ್ಬ ಆಚರಿಸಬೇಕು ಎಂದು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಹೇಳಿದರು. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಲಯನ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಾಂತಿ ಸೌಹಾರ್ದತೆಯಿಂದ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಎಲ್ಲ ಧರ್ಮೀಯರು ಸೇರಿ ಕಾನೂನು ಸುವ್ಯವಸ್ಥೆಗೆ ಹಾಗೂ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಆಚರಿಸಬೇಕು. ಹಬ್ಬ ಆಚರಣೆ ಸಂಬಂಧ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ಪಾಲನೆ ಮಾಡಬೇಕು. ಆಸ್ಪತ್ರೆ, ಶಾಲೆ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರು ಅತ್ಯಂತ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂದು ಹೇಳಿದರು. ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತಂದ್ರೆ ಎಲ್ಲರೂ ಕೈಗೂಡಿಸ್ಕೊಂಡು ಎಲ್ಲರೂ ಕೈ ಜೋಡಿಸ್ಕೊಂಡು ಹೋದಾಗ ಮಾತ್ರ ಸಾಧ್ಯ. ಇವತ್ತು ಗೌರಿ ಗಣೇಶ ಹಬ್ಬದ ಆಚರಣೆ ಇರ್ಬೋದು, ಈದ್ ಮಿಲಾದ್ ಹಬ್ಬದ ಆಚರಣೆ ಇರ್ಬೋದು, ಎಲ್ರಿಗೂ ಒಳ್ಳೇದಾಗಲಿ, ಸಮಾಜಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದ್ದೇ ಆದಂಥ ಸಂಪ್ರದಾಯಗಳಿರ್ತವೆ, ಆಚರಣೆಗಳಿರ್ತವೆ. ಅವನ್ನೆಲ್ಲ ಕೂಡ ತಿಳ್ಕೊಂಡು ಅದಕ್ಕೆ ಸಹಕಾರ ಮಾಡಿಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಾವೆಲ್ಲರೂ ಕೂಡ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಿಯಮಗಳಿರ್ಬೋದು, ಕಾನೂನುಗಳಿರ್ಬೋದು, ಆ ಕಾನೂನುಗಳನ್ನ ಗೌರವಿಸ್ಕೊಂಡು ನಮ್ಮ ಆಚರಣೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡು ನಮ್ಮ ಆಚರಣೆಯಿಂದ ಬೇರೆಯವರಿಗೆ ತೊಂದರೆ ಆಗದ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಇರ್ತದೆ. ಆದ್ದರಿಂದ ಈ ಒಂದು ಸಂದರ್ಭ ತಮ್ಮನ್ನೆಲ್ಲ ಕರೆಸಿ ನಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಸಭೆಯನ್ನು ಕರೆಯಲಾಗಿದೆ. ಕಳೆದ ವರ್ಷ ಎಲ್ಲೆಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗಿದೆ, ಎಷ್ಟು ದಿನ ಆ ಗಣೇಶ ಇಟ್ಟಿದ್ರು, ಎಲ್ಲಿ ವಿಸರ್ಜನೆ ಮಾಡಿದ್ರು, ಯಾವ ಊರಲ್ಲಿ ಹೋಯ್ತು,
ಏನೇನು ಘಟನೆಗಳಾಯಿತು ಅವೆಲ್ಲ ಕೂಡ ನಮ್ಮ ಇಲಾಖೆ ದಾಖಲೆಗಳಿದ್ದಾವೆ. ಅದನ್ನು ಬಿಟ್ಟು ಹೊಸದಾಗಿ ಪ್ರದರ್ಶನ ಮಾಡೋರಿದ್ರೆ ಇವರು ಖಂಡಿತ ನಮಗೆ ತಿಳಿಸ್ಬೇಕಾಗ್ತದೆ. ಒಂದು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಕಳೆದ ವರ್ಷ ಸೆಪ್ಟೆಂಬರ್ 21ಕ್ಕೆ ಈ ಉಪವಿಭಾಗದ DSP ಆಗಿ ನಾನು ರಿಪೋರ್ಟ್ ಮಾಡಿದೆ. ಆವಾಗ ನಾನು ಬಂದಿದ್ದೇನೆ, ಒಂದು ಗಣೇಶದ ಮೆರವಣಿಗೆ ಇತ್ತು. ಅದಾದಮೇಲೆ ಪ್ರಮುಖ ಗಣೇಶ ಬಂದೋಬಸ್ತುಗಳಲ್ಲಿ ಟೌನಲ್ಲೂ ಭಾಗವಹಿಸಿದ್ದು, ಹೊರಗಡೆಯೂ ಕೂಡ ಭಾಗವಹಿಸಿದ್ದು. ಕೆಲವರು ಘಟನೆಗಳು ಅನಿರೀಕ್ಷಿತವಾಗಿ ನಡೆದೋಯ್ತು. ಒಂದು ಗಣೇಶ ಪ್ರದರ್ಶನದಲ್ಲಿ ಯಾವನೋ ಬಂದು ಯಾರಿಗೊಬ್ಬ ಚಾಕು ಹಾಕ್ಬಿಟ್ಟ. ಸೊ ಈ ರೀತಿ ಅಹಿತಕರ ಘಟನೆಗಳು ನಡೀತು. ಇನ್ನೊಂದು ಕಡೆ ಬಂದೋಬಸ್ತಲ್ಲಿದ್ದಾಗ ನಮಗೂ ಮತ್ತೆ ಸಂಘಟಕರು ಸ್ವಲ್ಪ ಘರ್ಷಣೆಯ ವಾತಾವರಣ ನಿರ್ಮಾಣ ಆಯಿತು. ಸೊ ಇವೆಲ್ಲ ಕೂಡ ಆಗಬಾರ್ದು. ಯಾಕಂತಂದ್ರೆ ನಾವು ಅಧಿಕಾರಿಗಳಾಗಿ ಯಾರು ಪ್ರತಿಷ್ಠಾಪನೆ ಮಾಡ್ತಾರೆ, ಆಚರಣೆ ಮಾಡ್ತಾರೆ, ಅವರಿಗೆ ಸಹಕರಿಸೋದಕ್ಕೆ ನಾವು ಇರ್ತಕ್ಕಂಥದ್ದು. ಅದೇ ರೀತಿ ನೀವು ಸಾರ್ವಜನಿಕರಾಗಿ ಇಲಾಖೆಯ ಕಾನೂನಿನ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಆಚರಣೆಯನ್ನು, ನಿಮ್ಮ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕಾಗ್ತದೆ. ಆ ಒಂದು ವಿಚಾರಗಳನ್ನ ತಮಗೆ ತಿಳಿಸ್ಬೇಕು ಅಂತ ಪ್ರೊಬೇಷನರಿ DSP ವಿಜಯಕ್ರಾಂತಿ ಮಾತನಾಡಿ, ಗಣೇಶ ಪ್ರತಿಷ್ಠಾಪನೆಗೆ ಅಗತ್ಯವಿರುವ ಸ್ಥಳ, ಪೆಂಡಾಲ್, ವಿದ್ಯುತ್ ಸಂಪರ್ಕ ಮುಂತಾದ ಪರವಾನಗಿಗಳನ್ನು ಏಕಾಂಗಾಂಶ ಪದ್ಧತಿಯಡಿ ಪಡೆದುಕೊಳ್ಳಬೇಕು. ಶುಭಾಶಯ ಕೋರುವ ಬ್ಯಾನರ್, ಬಂಟಿಕಗಳನ್ನು ಅಳವಡಿಸಲು ಆಯಾ ಸ್ಥಳೀಯ ಪ್ರಾಧಿಕಾರದಿಂದ ತಪ್ಪದೇ ಅನುಮತಿ ಪಡೆದುಕೊಳ್ಳಬೇಕು. ಪೆಂಡಾಲುಗಳಲ್ಲಿ ಧ್ವನಿವರ್ಧಕಗಳ ಬಳಕೆಗೆ ಪರವಾನಗಿ ಪಡೆಯಬೇಕು ಎಂದು ಹೇಳಿದರು. ಒಂದೇ ವಾರದ ಅಂತರದಲ್ಲಿ ಈದ್ ಮಿಲಾದ್ ಮತ್ತೆ ಗಣೇಶ ಹಬ್ಬ ಎರಡು ಬರೋದ್ರಿಂದ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನಾವು ನಿಮಗೆ ಲಾ ಅಂಡ್ ಆರ್ಡರ್ ಇಶ್ಯೂ ರಿಲೇಟೆಡ್ ನಿಮಗೆ ಕೊಡಬೇಕಾಗುತ್ತೆ. ಅದಲ್ಲದೆ ಹಬ್ಬಗಳು ನೀವು ಆಚರಣೆ ಮಾಡುವಾಗ ಏನೇನು ಫಾಲೋ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿನ ನಾವು ಕೊಡ್ತೀವಿ. ಫಸ್ಟ್ ಆಫ್ ಆಲ್, ಯಾವುದೇ ನೀವು ಗಣಪತಿ ಪ್ರತಿಷ್ಠಾಪನೆ ಮಾಡಬೇಕಾದಲ್ಲಿ, ಪೆಂಡಲ್ಗಳು ಹಾಕಬೇಕಾದಲ್ಲಿ ಪರ್ಮಿಷನ್ ಪಡಿಲೇಬೇಕು ಪೊಲೀಸಿಂದ. ಪರ್ಮಿಷನ್ ಪಡೆಯೋ ಮುಂಚೆ ನೀವು AC ಆಫೀಸಿಂದ ಮತ್ತೆ ಮುನ್ಸಿಪಾಲಿಟಿಯಿಂದ ಏನ್ ಪಡಿಬೇಕಾಗಿದೆ ಪರ್ಮಿಷನ್, ಮತ್ತೆ ಲೌಡ್ ಸ್ಪೀಕರ್ ಅಳವಡಿಕೆಗಾಗಿ ಏನೇನ್ ಮಾಡಬೇಕು ಆ ಪರ್ಮಿಷನ್ಗಳೆಲ್ಲ ತಗೊಂಡ್ ಬರ್ಬೇಕಾಗುತ್ತೆ. ಪೊಲೀಸಿಂದ ಪರ್ಮಿಷನ್ ಪಡಿಬೇಕಾಗುತ್ತೆ. ಲೌಡ್ ಸ್ಪೀಕರ್ಗಳು ಅಂತ ನೀವು ಬಳಕೆ ಮಾಡುವಾಗ 10 ಗಂಟೆ ರಾತ್ರಿ ಏನಿದೆ ಅದ್ರೊಳಗಡೆನೆ ನೀವು ಲೌಡ್ ಸ್ಪೀಕರ್ ಬಳಕೆ ಮಾಡಬಹುದು. ಅದಾದ್ಮೇಲೆ ಮಾಡೋ ತರ ಇಲ್ಲ. ಆಮೇಲೆ ಮಿನಿಮಮ್ ಸೌಂಡ್ ಆದಷ್ಟು ಹಾಸ್ಪಿಟಲ್ಸ್, ಸ್ಕೂಲು ಏರಿಯಾ ಏನಿದೆ, ಈ ಓಲ್ಡ್ ಏಜ್ ಹೋಮ್ಸ್, ಈ ತರ ಏರಿಯಾದಲ್ಲಿ ಜಾಸ್ತಿ ಸೌಂಡ್ ಬಳಕೆ ಮಾಡಬೇಕು. ಆಮೇಲೆ ಪೆಂಡಲ್ಗಳು ನೀವು ಹಾಕುವಾಗ ಕೆಲವೊಂದು ಏನ್ ಸೇಫ್ಟಿ ಇಶ್ಯೂ ಇದೆ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು. ಫೈರ್ ಆಗದೆ ಇರಂಗೆ ಫೈರ್ ಡಿಪಾರ್ಟ್ಮೆಂಟ್ ಇಂದನೂ ನೀವು ಒಂದು ಪರ್ಮಿಷನ್ ಪಡಿಬೇಕಾಗುತ್ತೆ. ಅಲ್ಲದೆ ಫೈರ್ ಆಕ್ಸಿಡೆಂಟ್ಸ್ ಏನಾದ್ರೂ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪೂಜೆಗೆ ಕರ್ಪೂರ ಇತ್ಯಾದಿ ಬಳಕೆ ಮಾಡ್ತಿರ್ತೀರಾ, ಅಂತ ಸಮಯದಲ್ಲಿ ಸ್ಯಾಂಡ್ ಮರಳನ್ನ ಇಟ್ಕೊಂಡಿರಿ, ಬಕೆಟ್ಸ್ ಅಲ್ಲಿ ಫೈರ್ ಎಸ್ಟಿಂಗ್ವಿಷರ್ಸ್ ನ ಇಟ್ಕೊಂಡಿರಿ. ನಿಮ್ಮ ಸೇಫ್ಟಿಗೆ ಏನ್ ಬೇಕು ಅದನ್ನೆಲ್ಲ ನೀವು ಫಸ್ಟ್ ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ. ಅದಲ್ಲದೆ ಪೆಂಡಲ್ ಅಲ್ಲಿ ನೀವು ಗಣೇಶ ಪ್ರತಿಷ್ಠಾಪನೆ ಮಾಡಿದಾಗ ವಾಲಂಟಿಯರ್ಸ್ ನಿಮ್ಮ ಕಡೆಯಿಂದಾನೇ ವಾಲಂಟಿಯರ್ಸ್ ನ 24/7 ಸರ್ವೆಲೆನ್ಸ್ಗೆ ಇಟ್ಟಿರ್ಬೇಕಾಗುತ್ತೆ. ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಆಮೇಲೆ ಗಣಪತಿ ಮೇಲೆ ನೀವೇನಾದ್ರೂ ಒಡವೆಗಳು ಅದ ಹಾಕಿದ್ರೆ ಅದ್ರ ಸೇಫ್ಟಿ ಕಂಪ್ಲೀಟ್ಲಿ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಅದಕ್ಕೆ ವಾಲಂಟಿಯರ್ಸ್ ನ ನೀವೇನ್ ನೇಮಕ ಮಾಡ್ತೀರಾ ಅವ್ರಿಗೆ ID ಕಾರ್ಡ್ಗಳನ್ನ ಕೊಡಿ, ಆದಷ್ಟು ನಿಮ್ಮ ಸೇಫ್ಟಿಗಾಗಿ. ಅದು ಮತ್ತೆ ನಮಗೂ ಒಂದು ಐಡೆಂಟಿಟಿ ಇಶ್ಯೂ ಇರಲ್ಲ, ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಐಡೆಂಟಿಟಿ ಕಾರ್ಡ್ಸ್ ಕೊಡಿ. ಆಮೇಲೆ ಪರ್ಮಿಷನ್ ತಗೊಳಕ್ಕೆ ಬಂದಾಗ ನಮ್ಮ ಆಫೀಸ್ಗೆ ಎಷ್ಟು ಹೈಟಿನ ಗಣಪತಿನ ಕೂರಿಸ್ತಿದ್ದೀರಾ, ಎಷ್ಟು ವೇಟ್ ಇದೆ, ಏರಿಯಾ ಎಷ್ಟಿದೆ, ಆಮೇಲೆ ಯಾವ ಝೋನ್ ಅಲ್ಲಿ ಕೂರಿಸ್ತಿದ್ದೀರಾ, ಸೆನ್ಸಿಟಿವಿಟಿ ಎಷ್ಟಿದೆ ಆ ಏರಿಯಾದು ಅನ್ನೋದ್ರ ಬಗ್ಗೆ ಗಮನ ಇರಬೇಕು ನಿಮಗೆ. ಅದಲ್ಲದೆ ಪರ್ಮಿಷನ್ ಪಡ್ಕೊಂಡಿರ್ಬೇಕು. ನೀವು ಯಾವ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ ಗಣಪತಿನ ಆ ಜಾಗದ ಓನರ್ ಇಂದ ಪರ್ಮಿಷನ್ ಪಡ್ಕೊಂಡಿರಿ. ಆದಷ್ಟು ಸೆನ್ಸಿಟಿವ್ ಏರಿಯಾಸ್ ಏನಿದೆ, ಡಿಸ್ಪ್ಯೂಟೆಡ್ ಏರಿಯಾಸ್, ಕಮ್ಯುನಲಿ ಸೆನ್ಸಿಟಿವ್ ಏನಿರುತ್ತೆ ಅಂತ ಜಾಗದಲ್ಲಿ ಅವಾಯ್ಡ್ ಮಾಡಿ. ಅದಲ್ಲದೆ ಪ್ರೊಸೆಷನ್ಸ್ ಮಾಡುವಾಗ, ಆಮೇಲೆ ಇನ್ ಕೇಸ್ ಆಫ್ ಎಲ್ಲ ಕಡೆಯೂ CCTV ಕ್ಯಾಮ್ರಾಸ್ ಅವಶ್ಯಕತೆ ಇದೆ. ಆದಷ್ಟು ನಿಮ್ಗೆ ಸೆನ್ಸಿಟಿವಿಟಿ ಇದೆ ಅಂತ ಗೊತ್ತಾದಾಗ CCTV ಕ್ಯಾಮ್ರಾಸ್ ಅಳವಡಿಕೆ ಮಾಡಿ ನಿಮ್ಮ ಪೆಂಡಲ್ ಹತ್ರ. ಅದಲ್ಲದೆ ಲೈಟಿಂಗ್ ಫೆಸಿಲಿಟಿ ಇರಲಿ 24/7. ಆಮೇಲೆ ಪ್ರತಿಯೊಂದು ಸೇಫ್ಟಿ ಎನ್ಶೋರ್ ಮಾಡಿ, ಯಾರು ಬರ್ತಾರೆ ಹೋಗ್ತಾರೆ ಪ್ರತಿಯೊಂದು ಮಾಹಿತಿ ಇರಲಿ ನಿಮಗೆ. ಅದಲ್ಲದೆ ನಮ್ಮ ಕಡೆಯಿಂದ ನಿಮ್ಗೆ ಏನ್ ಬಂದೋಬಸ್ತ್ ಬೇಕಾಗುತ್ತೆ, ಯಾವತ್ತು ನೀವು ವಿಸರ್ಜನೆ ಮಾಡ್ತಿದ್ದೀರಾ, ಯಾವತ್ತು ನೀವು ಪ್ರತಿಷ್ಠಾಪನೆ ಮಾಡ್ತಿದ್ದೀರಾ, ಯಾವತ್ತು ಜನ ಜಾಸ್ತಿ ಸೇರ್ಬೋದು, ಎಲ್ಲ ಮಾಹಿತಿ ನೀವು ಪೊಲೀಸರಿಗೆ ಕೊಟ್ಟಿರ್ಬೇಕಾಗುತ್ತೆ. ಅದಕ್ಕೆ ತಕ್ಕನಾಗಿ ನಾವು ಬಂದೋಬಸ್ತ್ ಮಾಡ್ಕೊಳ್ಳೋಕೆ ನಮಗೂ ಒಂದು ಅವಕಾಶ ಇರುತ್ತೆ. ಅದಲ್ಲದೆ DJ ನೀವು ಬಳಕೆ ಮಾಡೋ ತರ ಇಲ್ಲ. DJ ಬಳಕೆಗೆ ಅವಕಾಶ
ಇಟ್ಕೊಂಡು ಯಾವುದೇ ಕಮ್ಯುನಿಟಿ ಸೆನ್ಸಿಟಿವ್ ಕಾಮೆಂಟ್ಸ್ ನ ಮಾಡೋ ಹಾಗಿಲ್ಲ. ಆಮೇಲೆ ಬ್ಯಾನರ್ಸ್ ಬಂಟಿಂಗ್ಸ್ ಏನ್ ಮಾಡ್ತೀರಾ ಪ್ರತಿಯೊಂದು ಪೊಲೀಸರಿಗೆ ಇನ್ಫಾರ್ಮೇಶನ್ ಇರಬೇಕು. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ನಟರಾಜ್, ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಗಂಗಾಧರ್, ಶ್ರೀ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಪತ್ರಕರ್ತ ರವಿ, ಟೌನ್ ಇನ್ಸ್ಪೆಕ್ಟರ್ ಜಗದೀಶ್, ಇನ್ಸ್ಪೆಕ್ಟರ್ ನಿರಂಜನ್, ಗಂಗಾಧರ್, ಕ್ರೈಮ್ ಪಿಎಸ್ಐ ಖತೀಜಾ, ಯಸಡೂರು ಪಿಎಸ್ಐ ಶ್ರೀನಿವಾಸ್ ಹಾಜರಿದ್ದರು. ಇದೀಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರ್ದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯ
ಸ್ಟಡಿ ಸೆಂಟರ್, ಹಾಸನ ಮತ್ತು ಮೈಸೂರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸೆಸ್ಕಾಂ ಅಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಅರಸೀಕೆರೆ ತಾಲೂಕಿನ ರೈತರಿಗೆ ವಿದ್ಯುತ್ ನಿಗಮದಿಂದ ಅಗತ್ಯ ಸೌಲಭ್ಯ ದೊರಕಿದ್ದು, ಉಳಿದ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿರುವುದಕ್ಕೆ ಧನ್ಯವಾದವನ್ನು ತಿಳಿಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ದಯಾನಂದ್ ತಿಳಿಸಿದರು. ನಾವು ರೈತರ ಸಮಸ್ಯೆನ ಸುಮಾರು 2021 ನಲ್ಲಿ ರೈತರ ಹತ್ರ ಹಣ ಪಡೆದಿರುತ್ತಾರೆ. ಗುತ್ತಿಗೆದಾರ ಪಡೆದಿದ್ದು, ಆ ಗುತ್ತಿಗೆದಾರ ಏನ್ ಮಾಡಿದ್ದಾನೆ ಅಂದ್ರೆ, ಹಣ ಪಡೆದಾದ ಮೇಲೆ ಕಂಬ ಇಟ್ಟಿದ್ದಾರೆ, TC ಇಟ್ಟಿದ್ದಾರೆ, ಆಮೇಲೆ TCನ ಚಾರ್ಜ್ ಮಾಡಿದ್ರು ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನು ರೈತರುಗಳಿಗೆ ಕೊಟ್ಟಿರಲಿಲ್ಲ. ಸುಮಾರು ಸರಿ ಹೋಗಿ ರೈತರುಗಳು ಹೋಗಿ ಬೆಸ್ಕಾಂ ಹತ್ರ ಹೋಗಿ ಕೇಳಿದಾಗ ಅವ್ರಿಗೆ ರೈತರುಗಳಿಗೆ ದಾಖಲಾತಿಗಳನ್ನ ಕೊಡ್ದಂಗೆ ತಿರಸ್ಕಾರ ಮಾಡಿ ಅವಾಗ ಬಾ ಇವಾಗ ಬಾ ಅಂತ ಹೇಳಿ ಸುಮಾರು ವರ್ಷಗಳಿಂದಲೂ ರೈತರನ್ನ ಗೋಳಿಕೊಂಡಿದ್ದಾರೆ. ಆದ್ದರಿಂದ ನೊಂದ ರೈತರು ಒಂದಿನ ಬಂದು, ಸರ್ ಈ ತರ ಹಿಂಗ ಆಗೋಗಿದೆ, ನಮಗೆ ಸುಮಾರು ಜನಕ್ಕೆ 6 ಜನಕ್ಕೆ TC ನಂಬರ್ಗಳಾಗಿಲ್ಲ, RR ನಂಬರ್ ಆಗಿಲ್ಲ, ನಮಗೆ ತುಂಬಾ ತೊಂದರೆಗಳಾಗಿದೆ, TC ಸುಟ್ಟೋಗಿದೆ. ಯಾಕಂದ್ರೆ ಬೆಳೆ ಹಾಕಿದ್ದಾರೆ, TC ಸುಟ್ಟೋಗಿದೆ, TC ಕೇಳಕ್ ಹೋದ್ರೆ TC ಕೊಡ್ತಾ ಇಲ್ಲ. ಹಾಗಾಗಿ ತುಂಬಾ ತೊಂದರೆಗಳಾದಾಗ ನಾವೇ ಮಾಡಿದ್ವು, ನಮ್ಮ ಇಂಗ್ಲಗುಪ್ಪೆ ಕೃಷ್ಣೇಗೌಡರು ರಾಜ್ಯಾಧ್ಯಕ್ಷರು, ಆಮೇಲೆ ನಮ್ಮ ಎಲ್ಲಾ ಪದಾಧಿಕಾರಿಗಳು ಸೇರಿ ಆ ದಿನ ದೊಡ್ಡ ಮಟ್ಟದ ಹೋರಾಟವನ್ನು ಇಟ್ಕೊಂಡಾಗ ನಾವು ಸ್ಟ್ರೈಕ್ ಮಾಡಿ ಆಮೇಲೆ ಮನವಿ ಕೊಟ್ಟಾಗ ಮನವಿ ದಿನನೇ 3 ಜನಕ್ಕೆ RR ನಂಬರ್ ಕೊಟ್ಟರು ಬೆಸ್ಕಾಂ ಅವರು, ಮಂಜುನಾಥ್ ಸರ್ ಅಂತ ಹೇಳಿ ಈ ಸಾಹೇಬ್ರು. ಕೊಟ್ಟಾದ ಮೇಲೆ ನೆಕ್ಸ್ಟ್ ಡೇನ 2 ದಿನ ಕಳೆದಾಗಿದ ತಕ್ಷಣ ಮಿಕ್ಕಿದ್ದ ಬ್ಯಾಲೆನ್ಸ್ ಏನಿತ್ತು ಅದು RR ನಂಬರ್ ಎಲ್ಲ ಕೊಟ್ಟು ನಮ್ಮ ರೈತರಿಗೆ ತುಂಬಾ ಒಳ್ಳೇದ್ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಸರ್ ಏನಾಗಿದೆ ಅಂದ್ರೆ, ಬೆಸ್ಕಾಂ ಆಗ್ಲಿ ಪ್ರತಿಯೊಬ್ಬರು ನಮ್ಮ ಶಾಸಕರು ಶಿವಲಿಂಗೇಗೌಡರು ನಮ್ಮ ಅರಸೀಕೆರೆ ತಾಲೂಕಲ್ಲಿ ಇದ್ದಾರೆ. ಯಾಕಂದ್ರೆ ರೈತರ ಬಗ್ಗೆ ಗಮನ ಹರಿಸಿಲ್ಲ. ಇನ್ನೂ ನಾವು ರೈತರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಅವ್ರಿಗೆ ಶಾಸಕರಿಗೆ ಮನವಿ ಮಾಡ್ಕೊಂತೀವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರಲ್ಲ, ನಮ್ಮ KN ರಾಜಣ್ಣ ಅವರು ಇದುವರೆಗೂ ನಮ್ಮ ಭಾಗಕ್ಕೆ ಬಂದಿಲ್ಲ. ನಮ್ಮ ರೈತರ ಸಮಸ್ಯೆ ಏನಿದೆ ಅಂತ ಒಂದಿನೂ ಬಂದು ನಮ್ಮ ಸಮಸ್ಯೆ ಬಗ್ಗೆ KN ರಾಜಣ್ಣ ಅವರು ನಮ್ಮ ತಾಲೂಕು ಮಟ್ಟಕ್ಕೆ ಬಂದು ಒಂದ್ಸರಿ ಭೇಟಿ ಕೊಡ್ಬೇಕು ಅಂತ ಹೇಳಿ ಅವ್ರಿಗೂ ಮನವಿ ಮಾಡಿಕೊಂತೀವಿ. ನಮ್ಮ ಶ್ರೇಯಸ್ ಪಾಟೀಲ್ ಅವರು MP ಅವರು ಇದುವರೆಗೂ ಬಂದಿಲ್ಲ. ನಮ್ಮ ಸಮಸ್ಯೆ ಏನಿದೆ ಅಂತ ಕೇಳಲಿಕ್ಕೆ ರೈತರ ಸಮಸ್ಯೆ ಇದುವರೆಗೂ ಬಂದಿಲ್ಲ. ಅವ್ರು ಬರೀ ರಾಜಕೀಯ ಸಮಸ್ಯೆನೇ ಇದುವರೆಗೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನಾಗೇಶ್ ಪಟೇಲ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಾಗವೇಣಿ, ಜಯಶೀಲಾ, ರವಿಕುಮಾರ್ ಇತರರು ಹಾಜರಿದ್ದರು. ಗಣೇಶೋತ್ಸವದಲ್ಲಿನ ಪರಿಸರವಾದಿಗಳು ಮಾಲಿನ್ಯದ ನೆಪವನ್ನು ಹೇಳಿ ಅರಿಶಿನ ಗಣಪತಿ, ಗೋಮಯ್ಯ ಗಣಪತಿ ಮೂರ್ತಿ ಮಾಡಲು ಜನರಿಗೆ ಕರೆ ನೀಡಿರುವ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿಯಿಂದ ನಗರಸಭೆಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಹಿಂದೂ ಜನಜಾಗೃತಿ ಸಮಿತಿಯ ಸುರೇಶ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಪರಿಸರ ಜೇಡಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಯಿಂದ ಪರಿಸರ ಮಾಲಿನ್ಯವಾಗುತ್ತದೆ ಎಂದು ಅರಿಶಿನ ಗಣೇಶ ಮೂರ್ತಿ ಮಾಡಲು ಜನರಿಗೆ ಕರೆ ನೀಡಿದೆ. ಅದಕ್ಕಾಗಿ ಈ ವರ್ಷ 10 ಲಕ್ಷ ಅರಿಶಿನ ಗಣಪತಿ ಮೂರ್ತಿ ನಿರ್ಮಾಣ ಮಾಡುವ ಅಭಿಯಾನ ಮಾಡುತ್ತಿದೆ. ಇದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದೆ. ಯಾಕೆಂದರೆ ಶ್ರೀ ಗಣೇಶನ ತತ್ವಗಳು ಆವೆ ಮಣ್ಣಿನಿಂದ ಮಾಡಿದ ಮೂರ್ತಿಯಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಪ್ರಾಕ್ಷೇಪಣೆಯಾಗುತ್ತದೆ ಹಾಗೂ ಎಲ್ಲ ಭಕ್ತರಿಗೆ ಗಣೇಶ ತತ್ವದ ಲಾಭವಾಗುತ್ತದೆ. ಇದರಿಂದ ಭಕ್ತರಿಗೆ ಆಧ್ಯಾತ್ಮಿಕ ಲಾಭವಾಗುತ್ತದೆ. ಇದು ಪರಿಸರವಾದಿಗಳು ವರ್ಷದಲ್ಲಿ 1 ಸಲ ಜರುಗುವ ಗಣೇಶೋತ್ಸವದಿಂದ ಪ್ರದೂಷಣೆಯಾಗುತ್ತದೆ, ಹಿಂದೂ ಧರ್ಮಾಚರಣೆಯ ವಿಷಯದಲ್ಲಿ ಮೂಗು ತೋರಿಸುತ್ತದೆ ಹಾಗೂ ಗಣೇಶ ಮೂರ್ತಿಯನ್ನು ಹರಿಯುವ ನೀರಿನಲ್ಲಿ ಪಾರಂಪರಿಕ ಪದ್ಧತಿಯಲ್ಲಿ ವಿಸರ್ಜಿಸಲು ವಿರೋಧಿಸುತ್ತಾರೆ. ಗಣೇಶ ಭಕ್ತರು ಕೃತಕ ಟ್ಯಾಂಕರ್ನಲ್ಲಿ ವಿಸರ್ಜನೆ ಮಾಡಬೇಕಾದ ಪರಿಸ್ಥಿತಿ ಬಂದೆರಗಿದೆ.
ಕೃತಕ ಟ್ಯಾಂಕರ್ನಲ್ಲಿ ವಿಸರ್ಜಿಸಲಾದ ಗಣೇಶ ಮೂರ್ತಿಗಳನ್ನು ನದಿ, ಸಮುದ್ರ, ಕೆರೆ, ಕಸದ ಡಬ್ಬಿ ಮುಂತಾದ ಕಡೆಗಳಲ್ಲಿ ಎಸೆಯಲಾಗುತ್ತದೆ. ಹಾಗಾಗಿ ಇದು ಪರಿಸರ ರಕ್ಷಣೆಯ ತೋರಿಕೆಯಾಗಿದೆಯೇ ಅಥವಾ ನಿಜವಾಗಿಯೂ ಪರಿಸರ ರಕ್ಷಣೆಯಾಗಬೇಕು ಎಂದು ಇದೆಯೇ ಎಂಬ ಬಗ್ಗೆ ಸಂದೇಹ ಮೂಡುತ್ತದೆ ಎಂದು ಹೇಳಿದರು. ಇತ್ತೀಚೆಗೆ ಗಣೇಶೋತ್ಸವದ ನೆಪದಲ್ಲಿ ಈ ಪರಿಸರವಾದಿಗಳು ಏನು ಜೇಡಿ ಮಣ್ಣಿಂದ ನಾವು ಗಣಪತಿನ ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದೀವಿ, ಅದು ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ ಅರಿಶಿಣದ ಗಣಪತಿ ಮಾಡಿ ಮತ್ತೆ ಗೋಮಯ ಗಣಪತಿ ಮಾಡಿ ಅಂತ ಹೇಳಿ ಎಲ್ಲರಿಗೂ ಮನವಿ ನೀಡ್ತಾ ಇದ್ದಾರೆ. ಬಟ್ ಇದು ನಮ್ಮ ಹಿಂದೂ ಗಣೇಶ ಮೂರ್ತಿಯ ತತ್ವಕ್ಕೆ ವಿರುದ್ಧವಾದದ್ದು. ಈಗ ಕರ್ನಾಟಕ ಸರ್ಕಾರ ಪರಿಸರ ಇಲಾಖೆ ಜಡಿಯಿಂದ ಏನು ಜೇಡಿ ಮಣ್ಣಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಕೃತಕವಾಗಿ ಒಂದು ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿ ಅದರಲ್ಲಿ ಗಣಪತಿಗಳನ್ನ ಬಿಟ್ಟಿದ್ದಾರೆ. ಆದ್ರೆ ಅದಾದ ನಂತರ ಅದನ್ನ ಏನ್ ಮಾಡ್ತಾರೆ ಅನ್ನೋದು ಯಾರು ಇದುವರೆಗೂ ನಗರಸಭೆ ಆಗ್ಲಿ ಇನ್ನೊಂದಾಗ್ಲಿ ಯಾರಿಗೂ ಮಾಹಿತಿ ಇದುವರೆಗೂ ಕೊಟ್ಟಿಲ್ಲ. ಅದ್ರ ಬದಲಿಗೆ ನಮ್ಮ ಮನವಿ ಏನಪ್ಪಾ ಅದು ಅಂತ ಅಂದ್ರೆ, ಏನ್ ಇವರು ಆರ್ಟಿಫಿಷಿಯಲ್ ಟ್ಯಾಂಕ್ಗಳನ್ನ ಮಾಡಿ ಗಣಪತಿ ಬಿಡಕ್ಕೆ ಏನ್ ಖರ್ಚು ಮಾಡ್ತಾರೆ, ಅದ್ರ ಬದಲಿಗೆ ಆಯಾಯ ಕೆರೆ ಮತ್ತೆ ಕೊಳದಲ್ಲಿ ಒಂದು ಮೆಸ್ಸು ಅಂದ್ರೆ ಮೆಸ್ಸನ್ನ ಆರ್ಟಿಫಿಷಿಯಲ್ ಮೆಸ್ಸು ಕಲ್ಲಿಂದ ಮಾಡಿ ಒಂದು ಬೌಂಡ್ರಿನ ಮಾಡಿದ್ರೆ, ಆ ಬೌಂಡ್ರಿ ಒಳಗಡೆ ಈಗ ಗಣೇಶನ ವಿಸರ್ಜನೆ ಮಾಡಿದ್ರೆ ಅದಾದ ನಂತರ ಅದು ಅಲ್ಲೇ ಕರಗುತ್ತೆ, ಜೇಡಿ ಮಣ್ಣು ಪೂರ್ತಿ ಕರಗುತ್ತೆ. ಅಥವಾ ಬೇರೆ ವಸ್ತುಗಳಿದ್ರೆ ಅದನ್ನ ಎತ್ತು ಹೊರಗಡೆ ಹಾಕ್ಬೋದು. ಅದರಿಂದ ಏನೀಗ ನಮ್ಮ ಪ್ಲಾಸ್ಟರ್ ಆಫ್ ಪ್ಯಾರಿಸು, ರಾಸಾಯನಿಕ ಬಣ್ಣಗಳು ಅದರಿಂದ ಮಾಡೋದನ್ನ ನಿಷೇಧ ಮಾಡಿ ಕೇವಲ ಜೇಡಿ ಮಣ್ಣಿನಿಂದ ಮಾತ್ರ ಮಾಡಿದ ಗಣಪತಿನ ಉತ್ತೇಜನ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ. ಈ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿಯ ರಾಜೇಂದ್ರ, ಅನಂತಕ್ಕ, ಗೋವಿಂದ್, ಸೋಮಶೇಖರ್, ವೆಂಕಟೇಶ್, ಪರಮೇಶ್, ವೇದಾವತಿ, ಮೇಧಾವಿನಿ, ಸುಜಾತ ಇತರರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ದಿ ರೂಲರ್ ಚಿತ್ರ ತೆರೆಕಂಡ ಹಿನ್ನೆಲೆಯಲ್ಲಿ ನಗರದ ಪೃಥ್ವಿ ಚಿತ್ರಮಂದಿರದ ಆವರಣದಲ್ಲಿ ಇಂದು ಚಿತ್ರತಂಡದಿಂದ ಸಂಭ್ರಮಾಚರಣೆ ನಡೆಸಿದರು. ಚಿತ್ರ ತೆರೆ ಕಾಣುವ ಮುನ್ನ ಚಿತ್ರತಂಡ ಪಟಾಕಿ ಸಿಡಿಸಿ ಸಂಭ್ರಮಿಸುವ ಜೊತೆಗೆ ಚಿತ್ರದ ಕಟ್ಔಟ್ಗೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಸುಧಾಕರ್ ಮಾತನಾಡಿ, ಸಂವಿಧಾನದ ಶಕ್ತಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ನೈಜ ಘಟನೆಗಳನ್ನು ಆಧರಿಸಿ ಚಿತ್ರ ನಿರ್ಮಾಣವಾಗಿದ್ದು, ಅಂತಾರಾಷ್ಟ್ರೀಯ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆ ಸಂದೇಶ್ ಅವರು ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆ ಮಾಡಿದ್ದು, ಉದಯ್ ಭಾಸ್ಕರ್ ಅವರು ನಿರ್ದೇಶಿಸಿ ಅಶ್ವಥ್ ಬೆಳಗೆರೆಯವರು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಚಲನಚಿತ್ರ ಒಂದು ಸಮಾಜ ಮುಖಿಯಾಗಿರೋಂಥ ಚಲನಚಿತ್ರ, ಅಂಬೇಡ್ಕರ್ ಜೀವನ ಚರಿತ್ರೆ ಆಧಾರಿತ ಚಿತ್ರ ಇದಾಗಿದ್ದು ಇವತ್ತು ರಾಜ್ಯಾದ್ಯಂತ ಬಿಡುಗಡೆಗೊಳ್ತಲಿದೆ. ಅದೇ ರೀತಿ ಹಾಸನದ ಪೃಥ್ವಿ ಥಿಯೇಟರ್ನಲ್ಲಿ ಇಂದು ಬಿಡುಗಡೆಗೊಳ್ತಿರೋಂಥ ದ ರೂರಲ್ ಚಲನಚಿತ್ರ ಭಾಳ ಅದ್ದೂರಿಯಾಗಿ ಇವತ್ತು ಈಗ ಉದ್ಘಾಟನೆಗೊಂಡಿದೆ. ಈ ಚಲನಚಿತ್ರ ಈಗ ಅಂಬೇಡ್ಕರ್ ಜೀವನ ಆಧಾರಿತ ಚಲನಚಿತ್ರ ಆದ್ದರಿಂದ ಜಿಲ್ಲೆಯ ಸಮಸ್ತ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು ಎಲ್ಲರೂ ಕೂಡ ಬಂದು ಈ ಚಿತ್ರನ ಹಾರೈಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀವಿ. ಯಾಕೆಂದರೆ ಈಗಾಗಲೇ ಚಲನಚಿತ್ರ ರಾಜ್ಯಾದ್ಯಂತ ಬೆಳಗಿನ ಶೋಗಳಲ್ಲಿ ಬಿಡುಗಡೆಗೊಂಡಿರೋಂಥದ್ದು. 10 ಗಂಟೆಗೆ 10:30ಕ್ಕೆ ಇದು ಪ್ರಾರಂಭದ ಚಿತ್ರ 1 ಗಂಟೆವರೆಗೆ ಇರುತ್ತದೆ. ಈಗಾಗಲೇ ಸತತವಾಗಿ ಈಗ ರಾಜ್ಯಾದ್ಯಂತ ಎಲ್ಲ ಕಡೆ ಈಗ ಅದ್ದೂರಿಯಾಗಿ ತೆರೆ ಕಂಡಿರೋಂಥ ಚಲನಚಿತ್ರ. ಈಗಾಗಲೇ ಉತ್ತಮವಾದ ಒಂದು ಎಲ್ಲರೂ ಕುಟುಂಬ ಸಮೇತರಾಗಿ ನೋಡುವಂಥ ಇದು ಚಲನಚಿತ್ರ ಆಗಿರೋದ್ರಿಂದ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತಾಮೇಲೆ ಸಮುದಾಯದ ಪ್ರತಿಯೊಬ್ಬರು ಕೂಡ ಮತ್ತಾಮೇಲೆ ಸಮಾಜದ ಪ್ರತಿಯೊಬ್ಬರು ಕೂಡ ಈ ಚಲನಚಿತ್ರವನ್ನು ನೋಡುವ ಮೂಲಕ ಈ ಚಿತ್ರತಂಡವನ್ನು ಯಶಸ್ವಿಯತ್ತ ಕೊಂಡೊಯ್ಯಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಬ್ಯಾಕ್ರವಳ್ಳಿ ವೆಂಕಟೇಶ್ ಮಾತನಾಡಿ, ಸಮಾಜಮುಖಿಯಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ದಿ ರೂಲರ್ ಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿದ್ದು, ಇಂದಿನಿಂದ ಹಾಸನದ ಪೃಥ್ವಿ ಚಿತ್ರಮಂದಿರದಲ್ಲಿ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ. ವಿದ್ಯಾರ್ಥಿಗಳಿಗೂ ಈ ಚಿತ್ರದಲ್ಲಿ ಉಪಯುಕ್ತ ಮಾಹಿತಿಗಳು ಲಭ್ಯವಿದ್ದು, ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿಯಲು ಚಿತ್ರ ಸಹಾಯವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಿಸುವಂತೆ ಮನವಿ ಮಾಡಿದರು. ಈ ದಿನ ಆಗಸ್ಟ್ 30ರಂದು ಹಾಸನ ಜಿಲ್ಲೆ ಇಡೀ ರಾಜ್ಯಾದ್ಯಂತ ದ ರೂಲರ್ಸ್ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಹಾಗೆಯೇ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ನಮ್ಮ ಪೃಥ್ವಿ ಚಿತ್ರಮಂದಿರದಲ್ಲಿ ಈಗ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಚಿತ್ರ ಸಂವಿಧಾನದ ಶಕ್ತಿ, ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಎಂದಕ್ಕಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ನೈಜ ಘಟನೆಗಳನ್ನು ಆಧರಿಸ್ತಕ್ಕಂಥ ಒಂದು ಚಿತ್ರ ಆಗಿರ್ತದೆ. ಈ ಒಂದು ಚಿತ್ರವನ್ನು ಅಶ್ವಥ್ ಬೆಳಗೆರೆ ಅವರು ನಿರ್ಮಾಣ ಮಾಡಿರ್ತಾರೆ. ಹಾಗೆಯೇ ಈ ಒಂದು ಚಿತ್ರದ ಚಿತ್ರಕಥೆ ಹಾಗೂ ಸಂಭಾಷಣೆ ಹಾಗೂ ಸ್ಕ್ರೀನ್ ಪ್ಲೇಯನ್ನು ಡಾಕ್ಟರ್ KM ಸಂದೇಶ್ ಅವರು
ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರು ಇವರು ಒಂದು ಮಾಡಿರ್ತಾರೆ. ಹಾಗೆಯೇ ಈ ಒಂದು ಚಿತ್ರದ ನಾಯಕ ನಟನಾಗಿ ಕೂಡ ಅಭಿನಯಿಸಿರ್ತಾರೆ. ಜೊತೆಗೆ ಈ ಒಂದು ಚಿತ್ರದ ಒಂದು ನಿರ್ದೇಶನವನ್ನು ಉದಯ್ ಭಾಸ್ಕರ್ ಅವರು ಮಾಡಿರ್ತಾರೆ. ಚಿತ್ರದ ಏನು ಮ್ಯೂಸಿಕ್ ಡೈರೆಕ್ಷನನ್ನು ಕರುಣ ಅವರು, ಹಾಗೆಯೇ ಖ್ಯಾತ ಬಾಲಿವುಡ್ನ ಗಾಯಕರಾದಂಥ ಕೈಲಾಶ್ ಖೇರ್ ಅವರು ಈ ಒಂದು ಚಿತ್ರದ ಅಂಬೇಡ್ಕರ್ ಕುರಿತಾದ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಸಾಂಗನ್ನು ಹಾಡಿದ್ದಾರೆ. ಹಾಗೂ ಖ್ಯಾತ ಗಾಯಕರುಗಳಾದಂಥ ಚಿತ್ರಾ ಮೇಡಮ್ ರವರು ಸಹ ಈ ಒಂದು ಚಿತ್ರಕ್ಕೆ ಗಾಯನವನ್ನು ಮಾಡಿರ್ತಾರೆ. ಈ ಒಂದು ಚಿತ್ರ ಇಡೀ ಸಮಾಜ, ಎಲ್ಲ ಸರ್ವ ಸಮಾಜದ ಸಮುದಾಯದ, ಇಡೀ ಜಿಲ್ಲೆಯ ಜನತೆಗೆ, ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ನ ಪಾಸ್ ಮಾಡ್ತಕ್ಕಂಥ ಒಂದು ಚಿತ್ರ ಆಗಿರ್ತದೆ. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಮುಖಂಡರಾದ ಮಂಜುನಾಥ್, ರಘು, ಮಧು, ಶರತ್, ನವೀನ್ ಗಿಣಿಯಪ್ಪ, HT ಮಂಜುನಾಥ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಸಿ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರ, ಸದನಕ್ಕಿಂತ ದೊಡ್ಡವರ. ಡಿಸಿ ವಿರುದ್ಧ FIR ದಾಖಲು ಮಾಡದಿದ್ದರೆ ಕಾನೂನು ಹೋರಾಟ ನಡೆಸುತ್ತೇನೆ, ಮಾಜಿ ಸಚಿವ ಎ ಮಂಜು ಹೇಳಿಕೆ. ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದ ಆಧಾರ್ ಕೇಂದ್ರದಲ್ಲಿ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ, ಆರೋಪಿ ವಿರುದ್ಧ ಕೇಸು ದಾಖಲಿಸುವಂತೆ ಸೂಚನೆ ನೀಡಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ಜಿಲ್ಲಾಧಿಕಾರಿ. ಮತ್ತು ಎಲ್ಲ ಧರ್ಮೀಯರು ಸೇರಿ ಕಾನೂನು ಸುವ್ಯವಸ್ಥೆಗೆ ಹಾಗೂ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಆಚರಿಸಬೇಕು, ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.